ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 10ನೇ ತರಗತಿ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ FA 3ರ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇತ್ತು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಆಲ್ರೆಡಿ ನಾನು ಎಲ್ಲ ವಿಷಯಗಳಲ್ಲಿ ಒಂದು ಸೆಟ್ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಂಪ್ಲೀಟಾಗಿ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ. ಸೊ ಇದು ಸೆಕೆಂಡ್ ಸೆಟ್ ಇದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಇಲ್ಲಿಂದ ಪ್ರಶ್ನೆಗಳು ನಿಮಗೆ ಬಂದೇ ಬರ್ತವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಇನ್ನೊಂದು ಸಾರಿ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ಇನ್ನೊಂದು ಸಾರಿ ನಿಮಗೆ ರಿವೈಸ್ ಮಾಡಿಸ್ತೀನಿ. ಎಸ್, ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 2 ಇದ್ದಾವೆ. ಸೊ ಮೊದಲನೇ ಪ್ರಶ್ನೆ ನೋಡಿ, ಭಾರತ ನಿಶಸ್ತ್ರೀಕರಣವನ್ನು ಉತ್ತೇಜಿಸ್ತದೆ ಏಕೆ ಅಂತ ಕೇಳಿದ್ದಾರೆ. ಸೊ ಗೊತ್ತಿರಲಿ, ಎ ಭಾರತ ಪರಮಾಣು ಶಸ್ತ್ರಾಸ್ತ್ರ ಹೊಂದಿದೆ, ಬಿ ಭಾರತ ಅತಿ ದೊಡ್ಡ ಮಿಲಿಟರಿ ಹೊಂದಿದೆ, ಸಿ ಭಾರತ ಶಾಂತಿಪ್ರಿಯ ರಾಷ್ಟ್ರ, ಡಿ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತ ಶಾಂತಿಪ್ರಿಯ ರಾಷ್ಟ್ರ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಎರಡನೇ ಪ್ರಶ್ನೆ, ಪೆಟ್ರೋಲಿಯಮನ್ನು ದ್ರವರೂಪದ ಚಿನ್ನ ಅಂತಲೇ ಕರೀತಾರೆ ಏಕೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಇದು ಬಹುಪಯೋಗ ಶಕ್ತಿ ಸಂಪನ್ಮೂಲ. ಆಪ್ಷನ್ ಬಿ, ಹೆಚ್ಚು ರಫ್ತು ಮಾಡ್ತದೆ. ಆಪ್ಷನ್ ಸಿ, ಯುದ್ಧ ಮತ್ತು ಶಾಂತಿಯಲ್ಲಿ ಬಳಕೆ. ಆಪ್ಷನ್ ಡಿ, ಹೆಚ್ಚು ಕಠಿಣತೆ ಇರುವ ಸಂಪನ್ಮೂಲ. ಸೊ ದ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಇದು ಯುದ್ಧ ಮತ್ತು ಶಾಂತಿ ಕಾಲ ಎರಡರಲ್ಲಿ ಕೂಡ ಪೆಟ್ರೋಲಿಯಮನ್ನು ಬಳಕೆ ಮಾಡೋದ್ರಿಂದ ಇದನ್ನೇ ದ್ರವರೂಪದ ಚಿನ್ನ ಅಂತಲೇ ಕರೆಯೋದು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಅಲ್ಯೂಮಿನಿಯಮನ್ನು 20ನೇ ಶತಮಾನದ ಅದ್ಭುತ ಲೋಹ ಅಂತ ಕರೀತಾರೆ ಏಕೆ ಅಂತ ಕೇಳಿದ್ದಾರೆ. ಸೊ ಏಕೆಂದರೆ ಇದು ವೈವಿಧ್ಯಮಯ ಉಪಯೋಗಗಳಿಗಾಗಿ ಬಳಸಲ್ಪಡೋದ್ರಿಂದ ಅನ್ನೋ ಆಯ್ಕೆ ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆಯ ಉದ್ದೇಶವೇನು ಅಂತ ಕೇಳಿದರು. ಇಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮತ್ತು ಅವುಗಳ ಆಡಳಿತ ಮತ್ತು ಸಮಗ್ರತೆಯನ್ನು ಕೇಂದ್ರೀಕರಿಸುವ ಸಲುವಾಗಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾರೆ ಅಂತಕ್ಕಂಥ ಅಂಶವನ್ನು ಬರೆದ್ರೆ ಸಾಕು. 2 ಅಂಕದ ಪ್ರಶ್ನೆಗಳು 2 ಇದ್ದಾವೆ. 4 ಪಾಯಿಂಟ್ಗಳಲ್ಲಿ ನೀವೇನು ಮಾಡಬೇಕು, ಉತ್ತರವನ್ನು ಬರೀಬೇಕು. ಮೋಸ್ಟ್ ರಿಪೀಟೆಡ್ ಕ್ವಶನ್, 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರು. ಸೊ ಏನಪ್ಪ ಆರ್ಥಿಕ ಕಾರಣ ಅಂದ್ರೆ, ಮೊದಲನೇದು ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಗ್ತದೆ, ದೇಶೀಯ ಕೈಗಾರಿಕೆಗಳು ಕ್ಷೀಣಿಸ್ತಾವೆ, ಕರಕುಶಲಕಾರರು ನಿರುದ್ಯೋಗಿಗಳಾಗಿ ಬಿಡ್ತಾರೆ, ಬಟ್ಟೆ ಕೈಗಾರಿಕೆಗಳು ಅವನತಿಯನ್ನು ಹೊಂದುತ್ತವೆ, ಗೃಹ ಕೈಗಾರಿಕೆಗಳು ಸಹಿತ ಅವನತಿ, ಇಂಗ್ಲೀಷರು ದುಬಾರಿ ಸುಂಕವನ್ನು ವಿಧಿಸ್ತಾರೆ ಅಂತ ಬರೆದ್ರೆ ಸಾಕು. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಜನಮಂದೆಯ ಸ್ವರೂಪವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಈ ಜನಮಂದನೆ ಅಂತಕ್ಕಂಥದ್ದು ತಾತ್ಕಾಲಿಕ ಸ್ವರೂಪದ ಒಂದು ಸಮೂಹ. ಜನ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಒಟ್ಟಾಗಿ ಸೇರಿರ್ತಾರೆ, ಸದಸ್ಯರು ಪರಸ್ಪರ ಪ್ರಭಾವಕ್ಕೆ ಒಳಪಡ್ತಾರೆ ಅನ್ನೋದನ್ನು ಪಾಯಿಂಟನ್ನು ಬರಿಬೇಕು. ಅಲ್ಲದೆ ವ್ಯಕ್ತಿಯ ಅಂತರಾಳದ ಭಾವನೆಗಳು ಏನಾಗ್ತಾವಪ್ಪ ಅಂತಂದ್ರೆ ಪ್ರಕಟವಾಗ್ತವೆ. ಆಮೇಲೆ ಸಮಾಜದ ಲೋಪದೋಷಗಳನ್ನು ಇದು ಸೂಚಿಸ್ತದೆ. ಸರ್ಕಾರದ ಯೋಜನೆ ಮತ್ತು ಧೋರಣೆಗಳ ಬಗ್ಗೆ ಅಸಮಾಧಾನವನ್ನು ಪ್ರತಿಪಾದಿಸುವುದುಂಟು ಜನಮಂದೆ ಅನ್ನೋದನ್ನು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ 3 ಮಾರ್ಕ್ಸ್ ಕ್ವಶನ್. ಅವುಗಳನ್ನು ನೀವೇನು ಮಾಡಬೇಕು, 6 ಪಾಯಿಂಟ್ಗಳಲ್ಲಿ ಅಥವಾ ಒಂದು 6 ವಾಕ್ಯಗಳಲ್ಲಿ ನೀವೇನು ಮಾಡಬೇಕಾಗ್ತದೆ, ಉತ್ತರವನ್ನು ಬರೀಬೇಕು. ಪ್ರಶ್ನೆ 7, ಭೂ ಬಳಕೆಯ ಮೇಲೆ ಅನೇಕ ಅಂಶಗಳು ಪ್ರಭಾವ ಬೀರ್ತವೆ, ವಿವರಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಭೂ ಬಳಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್, ಬರಿಬೇಕಾಗಿತ್ತು. ಸೊ ಏನಿತ್ತಪ್ಪ ಅಂತಂದ್ರೆ ಭೂಸ್ವರೂಪ, ವಾಯುಗುಣ, ಮಣ್ಣಿನ ಲಕ್ಷಣಗಳು, ಜನಸಂಖ್ಯೆ, ಭೂ ಹಿಡುವಳಿ, ಉದ್ಯೋಗ, ತಾಂತ್ರಿಕತೆ, ನೀರಾವರಿ ಸೌಲಭ್ಯ ಅಂತ ನಾನು 8 ಪಾಯಿಂಟ್ಸ್ ಬರೆದಿದ್ದೀನಿ. ಅದರಲ್ಲಿ ಒಂದು 6 ಪಾಯಿಂಟ್ಸ್ ಆದರೂ ನೀವೇನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಮೋಸ್ಟ್ ರಿಪೀಟೆಡ್ ಕ್ವಶನ್, ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರ ಪ್ರಮುಖ ಮೇಲಿಗಲ್ಲಾಗಿದೆ, ದೃಢೀಕರಿಸಿ ಅಥವಾ ಸಮರ್ಥಿಸಿರಿ ಅಂತ ನಿಮಗೆ ಕೇಳ್ತಾರೆ. ಇಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರವನ್ನು ಬರಿಬೇಕು. ಸೊ ಏನು, ಇವರು ನೇತಾಜಿ ಅಂತಾನೆ ಜನಪ್ರಿಯರಾಗಿದ್ದಾರೆ, ವಿದೇಶಗಳಿಗೆ ಪ್ರವಾಸ ಬೆಳೆಸಿ ಬೆಂಬಲವನ್ನು ನೀಡಲು ಪ್ರೇರೇಪಿಸ್ತಾರೆ, ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ, ಗಾಂಧೀಜಿ ಮತ್ತು ಸುಭಾಷರ ನಡುವೆ ಬಿರುಕು ಉಂಟಾಗ್ತದೆ, ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಹೊಸ ಪಕ್ಷವನ್ನು ಕಟ್ತಾರೆ, ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾಷಣವನ್ನು ಪ್ರಸರಣವನ್ನು ಮಾಡ್ತಾರೆ, INA ಪಕ್ಷವನ್ನು ಕಟ್ತಾರೆ, ದೆಹಲಿ ಚಲೋಗೆ ಕರೆ ಕೊಡ್ತಾರೆ, ನಮಗೆ ನಿಮ್ಮ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣೀಕರಿಸ್ತೀನಿ ಅಂತ ಹೇಳ್ತಾರೆ, ಕ್ಯಾಪ್ಟನ್ ಲಕ್ಷ್ಮಿ ಮಹಿಳಾ ರೆಜಿಮೆಂಟ್ನ ನೇತೃತ್ವವನ್ನು ವಹಿಸ್ತಾರೆ, ಯುದ್ಧ ನಡೆದ ಸಂದರ್ಭದಲ್ಲಿ ವಿಮಾನ ಅಪಘಾತದಲ್ಲಿ ಮರಣ ಹೊಂದುತ್ತಾರೆ ಅಂತಕ್ಕಂಥ ಪಾಯಿಂಟ್ಸನ್ನು ನೀವು ಬರೀಲೇಬೇಕು. ಇನ್ನೊಂದು ಪ್ರಶ್ನೆ, ಅಧಿಕಾರ ವಿಕೇಂದ್ರೀಕರಣ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಗತ್ಯವಾಗಿದೆ ಏಕೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಸೊ ಏನು ಬರಿಬಹುದಪ್ಪ ಅಂತಂದ್ರೆ, ಗ್ರಾಮದ ಆಡಳಿತಾಧಿಕಾರವನ್ನು ಗ್ರಾಮಸ್ಥರಿಗೆ ಕೊಡಬೇಕು,
ಇದರಿಂದ ನಿರ್ಧಾರ ಕೈಗೊಳ್ಳುವಲ್ಲಿ ಜನರ ಪಾಲುದಾರಿಕೆ ಹೆಚ್ಚಳವಾಗ್ತದೆ. ಇದು ತಳಮಟ್ಟದಿಂದ ಯೋಜನೆಯನ್ನು ನಿರೂಪಿಸ್ತದೆ, ಅಭಿವೃದ್ಧಿ ಸಾಧನೆಯ ಪ್ರಕ್ರಿಯೆ ಆಗದ. ಗಾಂಧೀಜಿಯವರು ಇದನ್ನೇ ಗ್ರಾಮ ಸ್ವರಾಜ್ಯ ಅಂತ ಕರೆದಿದ್ದಾರೆ. ವಿಕೇಂದ್ರೀಕರಣ ಇದು ಎಲ್ಲ ರೀತಿಯ ಶೋಷಣೆಯನ್ನು ತಡೀತದೆ, ಮಾನವನ ಸ್ವಾತಂತ್ರ್ಯ ಮತ್ತು ಘನತೆಯನ್ನು ಸಂರಕ್ಷಣೆ ಮಾಡ್ತದೆ, ಸಹಾನುಭೂತಿ ಮತ್ತು ಸಹಕಾರ ಮನೋಭಾವನೆಯನ್ನು ಬೆಳೆಸ್ತದೆ ಅಂತಕ್ಕಂಥ ಪಾಯಿಂಟ್ಸನ್ನು ನೀವು ಬರೀಬೇಕು. ಲಾಸ್ಟ್ 4 ಮಾರ್ಕ್ಸ್ ಕ್ವಶನ್ ಇತ್ತು, 1857 ದಂಗೆಯ ವಿಫಲತೆಗೆ ಕಾರಣಗಳೇನು ಅಂತ ಕೇಳಿದ್ದಾರೆ. ಇದು ಮುಖ್ಯವಾಗಿ ಕಾರಣ ಏನಪ್ಪ ಅಂದರೆ ಈ ದಂಗೆ ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ. ಆಮೇಲೆ ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಯೋಜಿತ ದಂಗೆ ಆಗಿರಲಿಲ್ಲ. ಮುಂದೆ ಸೈನಿಕರಲ್ಲಿ ಒಗ್ಗಟ್ಟು ಸಹಿತ ಇರಲಿಲ್ಲ. ಮುಂದೆ ನಾಯಕತ್ವದ ಕೊರತೆ ಇತ್ತು. ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ಇದು ನಡೆದಿತ್ತು. ಕೆಲವರು ಬ್ರಿಟಿಷರಿಗೆ ನಿಷ್ಠಾವಂತರಾದರು. ಇದಕ್ಕೆ ನಿಶ್ಚಿತ ಗುರಿ ಇಲ್ಲ. ಲೂಟಿಗಳ ಮೂಲಕ ಈ ಸಿಪಾಯಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಜನರ ವಿಶ್ವಾಸವನ್ನು ಕಳೆದುಕೊಳ್ತಾರೆ ಅಂತಕ್ಕಂಥ ಅಂಶವನ್ನು ನೀವು ಬರೆದ್ರೆ ಈ ಪ್ರಶ್ನೆ ಉತ್ತರ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ. ಇನ್ನೊಂದು 6 ಕ್ವಶನ್ ಏನು ಕೊಟ್ಟಿದ್ರಂದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಒಬ್ಬ ಶ್ರೇಷ್ಠ ಸಮಾಜ ಸುಧಾರಕರು ದೃಢೀಕರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯಹೀನ ಅಂತಲೇ ಇವರು ಕರೆದಿದ್ದು. ಓಕೆನಾ. ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ದೊರೆಯಬೇಕು ಅಂತಲೇ ಹೇಳಿದರು. ಇನ್ನು ಜಾತಿ ವ್ಯವಸ್ಥೆಯನ್ನು ಖಂಡನೆ ಮಾಡ್ತಾರೆ. ಮಹಾತ್ಕೆರೆ ಮತ್ತು ಕಾಲಾರಾಮ್ ದೇವಾಲಯ ಚಳವಳಿಯನ್ನು ಇವರು ರೂಪಿಸ್ತಾರೆ. ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಅಸ್ಪೃಶ್ಯರ ರಕ್ಷಣೆಗೆ ಪ್ರತ್ಯೇಕ ಮತಗಟ್ಟೆಯನ್ನು ಕಟ್ತಾರೆ. ಬಹಿಷ್ಕೃತ ಹಿತಕಾರಿಣಿ ಸಭಾವನ್ನು ಸ್ಥಾಪಿಸ್ತಾರೆ. ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷವನ್ನು ಸಹಿತ ಏನು ಮಾಡ್ತಾರಪ್ಪ ಅಂದ್ರೆ ಅಂಬೇಡ್ಕರ್ ಅವರು ಕಟ್ತಾರೆ. ಪ್ರಬುದ್ಧ ಭಾರತ, ಜನತಾ, ಮೂಕನಾಯಕ, ಬಹಿಷ್ಕೃತ ಭಾರತ ಅಂತಕ್ಕಂಥ ಪತ್ರಿಕೆಗಳನ್ನು ಅವರು ಹೊರಡಿಸ್ತಾರೆ. ಇನ್ನು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಜಾತಿ ವ್ಯವಸ್ಥೆಯಿಂದ ಬೇಸತ್ತು ಅವರು ಬೌದ್ಧ ಧರ್ಮವನ್ನು ಸ್ವೀಕಾರವನ್ನು ಮಾಡ್ತಾರೆ ಅಂತಕ್ಕಂಥ ಅಂಶವನ್ನು ಬರೆದ್ರೆ ಸಾಕು. ಇನ್ನು ಭಾರತದ ನಕ್ಷೆಯಲ್ಲಿ 2 ಸ್ಥಳಗಳನ್ನು ನಿಮಗೆ ಗುರುತಿಸ್ಲಿಕ್ಕೆ ಹೇಳಿದರು. ಬಾಂಬೆ ಹೈ ಮತ್ತು ಕೈಗಾ ಅಂತ ಇದೆ. ಆಲ್ರೆಡಿ ನಾನು ರಾಣಾ ಪ್ರತಾಪ್ ಸಿಂಗ್ ಮತ್ತು ಕಲ್ಪಾಕಮ್ ಅಂತಲೂ ಕೂಡ ಇದ್ದಾವೆ. 4 ಇದ್ದಾವೆ. ನಾನು 4 ಕೂಡ ಗುರುತಿಸಿದ್ದೀನಿ. ರಾಣಾ ಪ್ರತಾಪ್ ಸಿಂಗ್, ಬಾಂಬೆ ಹೈ, ಕೈಗಾ ಮತ್ತು ಕಲ್ಪಾಕಮ್. ಇಷ್ಟು SSLCಯ ಸಮಾಜ ವಿಜ್ಞಾನದಲ್ಲಿ ಸೆಕೆಂಡ್ ಸೆಟ್ನಲ್ಲಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇತ್ತು. ಚೆನ್ನಾಗಿ ಕ್ವಶನ್ಸ್ಗೂ ರಿಪೀಟ್ ಆಗ್ತವೆ. ನೀವು ಸ್ವಲ್ಪ ಓದಬೇಕು. ಓದಿದರೆ ಖಂಡಿತವಾಗಿ ನಿಮಗೆ ಅಂಕಗಳು ಬರ್ತವೆ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಎಕ್ಸಾಮ್ ಚೆನ್ನಾಗಾಗಲಿ ಅಂತ ಹೇಳ್ತಾ ಭಾಳಷ್ಟು ವಿಡಿಯೋಗಳನ್ನು ಹಾಕಿದ್ದೀವಿ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅವುಗಳ ಯುಟಿಲೈಸ್ಗಳನ್ನು ನೀವು ಪಡಿಬೇಕು. ನಮ್ಮದೇ ಆಗಿರ್ತಕ್ಕಂಥ ವಾಟ್ಸಪ್ ಚಾನಲ್ ಇದೆ. ಓಕೆನಾ. ಟೆಲಿಗ್ರಾಮ್ ಗ್ರೂಪ್ಗಳಿದ್ದಾವೆ. ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ನೀವು ಬಂದು ಜಾಯ್ನ್ ಆಗೋದ್ರಿಂದ ನಾವು ಹಾಕ್ತಕ್ಕಂಥ ವಿಡಿಯೋಗಳ ಲಿಂಕನ್ನು ನೀವುಗಳು ಫಸ್ಟಾಗಿ ನೋಡ್ತೀರಿ. ಮತ್ತು ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಅನುಕೂಲ ಸಹಿತ ನಿಮಗೆ ಆಗ್ತದೆ. ಅಲ್ಲಿ PDF ಸಹಿತನೂ ಕೂಡ ನಿಮಗೆ ಶೇರನ್ನು ಮಾಡ್ತಾರೆ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.